ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2016 ಮಾಡಲು ಸೆಕೆಂಡ್ ಓನರ್ ಗಾಡಿ 97,000 ಕಿಲೋಮೀಟರ್, ಅದು ಶೋರೂಮ್ ಸರ್ವಿಸ್. ವೀಕ್ಷಕರೇ, ಗಾಡಿ ಮಾತ್ರ ನೀಟ್ ಆ್ಯಂಡ್ ಬೆಸ್ಟ್ ಕಂಡೀಷನ್, ಒರಿಜಿನಲ್ ಕಂಡೀಷನ್ ಅಂತ ಒಂದು ಗಾಡಿ ಯಾರಾದರೂ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ, ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಕಾಣಿಸುತ್ತೆ ವೀಕ್ಷಕರೇ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಅವರು ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದ ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್, ಶಿಫ್ಟ್ VXI. ಮಾರುತಿ ಶಿಫ್ಟ್ VXI ಹೌದು ಸರ್, ಪೆಟ್ರೋಲ್ ಗಾಡಿನಾ? ಪೆಟ್ರೋಲ್ ಸರ್. ಹೌದು. ಓಕೆ, ಮಾಡಲ್ ಎಷ್ಟು ಸರ್ ಅದು? 2016 ಸರ್. ಓಕೆ, 2016 ಮಾಡಲು. ಓನರ್ ಎಷ್ಟು ಜನ? ಸರ್, ಸೆಕೆಂಡ್ ಓನರ್ ನಾವೇ. ನೀವೇ ಸೆಕೆಂಡ್ ಓನರಾ? ಹೌದು ಸರ್, ನಮ್ಮ ಹೆಸರು. ಓಕೆ, ಎಷ್ಟು ಹೊಡಿ ಸರ್ ಗಾಡಿ ಕಿಲೋಮೀಟ್ರು? ಸರ್, 97,000. ಓಕೆ, ಏನಾದರೂ ಶೋರೂಮ್ ಟ್ರ್ಯಾಕ್ ಏನಾದರೂ ಇದೆಯಾ? ಹೌದು ಸರ್, ಖಂಡಿತ ಇದೆ. ಶೋರೂಮ್ ಟ್ರಕ್ ಇದೆ. ಫುಲ್ ಇದೆಯಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ? ಹೌದು ಸರ್, ಫುಲ್ ಇದೆ. ಓಕೆ, ಈಗ ಬರೀ ಪೆಟ್ರೋಲ್ ಒಂದೇನಾ ಅಥವಾ ಏನಾದರೂ LPG? ಪೆಟ್ರೋಲ್ ಒಂದೇ ಸರ್, ಪೆಟ್ರೋಲ್ ಒಂದೇ. ಓಕೆ, ಈಗ ಗಾಡೀಲಿ ಎಫ್ ಸಿ ರನ್ನಿಂಗ್ ಇರುತ್ತೆ, ಇನ್ಸೂರೆನ್ಸ್ ಎಲ್ಲ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಟೈರ್ ಪರ್ಸೆಂಟೇಜ್ ಎಲ್ಲ? ಟೈರ್ ಎಲ್ಲ 80% ಇದೆ ಸರ್. ಓಕೆ, ಗಾಡಿ ಏನಾದರೂ ಡೆಂಟು ಸ್ಕ್ರಾಚು? ಸರ್, ಇಲ್ಲ, ಏನಂದ್ರೆ ಏನಿಲ್ಲ ಸರ್, ಎಲ್ಲ ಕ್ಲೀನ್ ಕಂಡೀಷನ್ ಇದೆ. ಎಲ್ಲ ಒರಿಜಿನಲ್ ಕಂಡೀಷನ್ ಇದೆಯಾ? ಹೌದು ಸರ್, ಒರಿಜಿನಲ್ ಕಂಡೀಷನ್ ಇದೆ. ಇಂಜಿನ್ ಸಮಸ್ಯೆ ಏನಿಲ್ಲ? ಇಲ್ಲ ಸರ್, ಯಾವುದೇ ರೀತಿ ಇಲ್ಲ. ಎಲ್ಲ ಸೀಲ್ಡ್ ಇಂಜಿನ್? ಸೀಲ್ಡ್ ಇಂಜಿನ್ ಸರ್, ಯಾವುದೇ ರೀತಿ ಓಪನ್ ಇಲ್ಲ. ಓಕೆ, ಈಗ ಗಾಡಿ ತಗೊಳ್ಳೋರಿಗೆ ಏನಾದರೂ ಖರ್ಚು? ಏನು ಖರ್ಚಿಲ್ಲ ಸರ್, ನಾರ್ಮಲ್ ಒಂದು ಪೆಟ್ರೋಲ್ ಗಿಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಳ್ಬೇಕು ಸರ್. ಓಕೆ, ಒಳಗಡೆ ಇಂಟೀರಿಯರ್ಸ್ ಎಲ್ಲ ರನ್ನಿಂಗ್ ಇದಾವ? ಎಲ್ಲ ಚೆನ್ನಾಗಿದೆ ಸರ್, ಮ್ಯೂಸಿಕ್ ಸಿಸ್ಟಮು ಎಲ್ಲ ಚೆನ್ನಾಗಿದೆ. ಓಕೆ, ಮ್ಯೂಸಿಕ್ ಸಿಸ್ಟಮ್, AC, ಪವರ್ ವಿಂಡೋ ಎಲ್ಲ ಓಕೆ ಇದಾವ? ಎಲ್ಲ ವರ್ಕಿಂಗ್ ಇದೆ ಸರ್. ಓಕೆ, ಅಂದರೆ ತಗೊಳ್ಳೋರಿಗೆ ಏನು ಖರ್ಚಿಲ್ಲ? ಏನೂ ಖರ್ಚಿಲ್ಲ ಸರ್. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? ಹೌದು ಸರ್, ಲೋನ್ ಇದೆ, ಬ್ಯಾಂಕ್ ಲೋನ್ ಇದೆ, ಅದು ಕ್ಲೋಸ್ ಮಾಡಿಕೊಡ್ತೀನಿ. ಕ್ಲಿಯರ್ ಮಾಡೇ ಕೊಡ್ತೀರಾ? ಹೌದು ಸರ್. ಕಂಟಿನ್ಯೂ ಯಾವುದಿಲ್ಲ? ಕಂಟಿನ್ಯೂ ಇಲ್ಲ ಸರ್, ಮಣಪುರಮಲ್ಲಿ ಇದೆ, ಅದು ಲೋನ್ ಇದೆ, ಕ್ಲೋಸ್ ಮಾಡಿಕೊಡ್ತೀನಿ. ಓಕೆ, ತಗೊಳ್ಳೋರಿಗೆ NOC ಸಮೇತ ಕೊಡ್ತೀರಾ? ಹೌದು ಸರ್, NOC ಸಮೇತ ಕೊಡ್ತೀವಿ. ಓಕೆ, ಈಗ ಗಾಡಿ ಇರೋದು ಲೊಕೇಶನ್ ಪ್ರೆಸೆಂಟು? ಸರ್, ಗಾಡಿ ಲೊಕೇಶನ್ ಬಂದು ನಂಜನಗೂಡು. ನಂಜನಗೂಡು? ಹೌದು ಸರ್. ಓಕೆ ಸರ್, ಪ್ರೈಸ್ ಏನು ಹೇಳ್ತಿದ್ರಾ? ಸರ್, 4.5 ಹೇಳ್ತೇವೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. 4 ಲಕ್ಷ ಹೇಳ್ತಿದ್ರಾ, ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ? ಹೌದು ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲಾ? ಹಾಂ ಸರ್, ಇದೆ ಹಾಕೊಡಿ. ಸರಿ ಸರ್, ಓಕೆ.